ಎಂತ ಹಿಮ ಮರ ಗಂಡಂದು ಹೆಲೋ ನಮಸ್ತೆ, ನಾನು ನಿಮ್ಮ ರಶ್ಮಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಈಗ ನಾನು ನನ್ನ ಹಸ್ಬೆಂಡ್ ಮನೆಗೆ ಅಂದರೆ ಕೋಲ ನಡೀತಾ ಇರೋ ಮನೆಗೆ ಹೊರಡಬೇಕು. ಮನೆ ಹೋಗೋ ದಾರಿಲಿ ಒಂದು ನದಿ ಇದೆ. ಆ್ಯಕ್ಚುಲಿ ಅದರಲ್ಲಿ ಫುಲ್ ವಾಟರ್ ಇರುತ್ತೆ, ಬಟ್ ಇವತ್ತು ವಾಟರೇ ಕಾಣಿಸ್ತಾ ಇಲ್ಲ, ಫುಲ್ ಫಾಗಲ್ಲೇ ಮುಳುಗೋಗಿದೆ. ನಂಗೆ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲೇ 10 ನಿಮಿಷ ನಿಂತ್ಕೊಂಡು ಸೈಲೆಂಟಾಗಿ ನೋಡ್ತಾ ಇದ್ವಿ. ಅರ್ಲಿ ಮಾರ್ನಿಂಗ್ ಅಲ್ವಾ, ಕೋಲ್ಡ್ ಇತ್ತು, ಚೆನ್ನಾಗಿತ್ತು ಸೀನು. ನಾನಂತೂ ಫುಲ್ ಖುಷಿಪಟ್ಟೆ. ಇವತ್ತೇನು ವಿಷಯ ಅಂದರೆ, ನಾನು ಲಾಸ್ಟ್ ಟೈಮ್ನೇ ಹೇಳಿದ್ನಲ್ವಾ ಕೋಲದ ಪ್ರಿಪರೇಷನ್ ನಡೀತಾ ಇದೆ ಅಂತ. ಅದರಲ್ಲಿ ಮೇನ್ ಪಾರ್ಟ್ ಮನೆ ಕ್ಲೀನಿಂಗ್. ಹಾಗೆ ಇವತ್ತಿನ ದಿವಸ ಹೇಗೆಲ್ಲ ಹೋಗುತ್ತೆ, ಏನು ಪ್ರಿಪರೇಷನ್ ಮಾಡ್ಕೊಂಡ್ವಿ ಅಂತೆಲ್ಲ ನಿಮಗೆ ತೋರಿಸೋಣ ಅಂದ್ಕೊಂಡೆ. ಅವಾಗ ಅಪ್ಪ ಕೂಡ ನಮ್ಮದು ಈ ಮನೆಗೆ ಬಂದು ಕ್ಲೀನ್ ಮಾಡಿ ಹೋಗ್ತಾರೆ. ಈ ಮನೇಲಿ ಅಂಥದ್ದು ಕಾಸ್ಟ್ಲಿ ಐಟಮ್ಸ್ ಎಲ್ಲ ಯಾವುದೂ ಇಲ್ಲ, ಯಾಕಂದರೆ ನಾವು ಇರೋದು ಬ್ಯಾಂಗ್ಳೂರಲ್ಲಲ್ವಾ. ಇಲ್ಲಿ ಸುಮ್ಮನೆ ಯಾಕೆ ಇನ್ವೆಸ್ಟ್ ಮಾಡೋದು ಅಂತ ಒಂದು TV ಕೂಡ ತಂದಿಲ್ಲ ನಾವು. ನನಗೆ ಮದುವೆ ಫಿಕ್ಸ್ ಆದಾಗ ನಮ್ಮ ಫ್ಯಾಮಿಲಿಲಿ ರಾಶಿ ಕಮೆಂಟ್ಸ್, ಕ್ವಶನ್ಸ್, ಯೋಚನೆ ಮಾಡಿದ್ಯಾ, ಏನಕ್ಕೆ ಅವರನ್ನು ಚೂಸ್ ಮಾಡಿದ್ಯಾ, ಅದೇ ಫ್ಯಾಮಿಲಿ ಯಾಕೆ ಅಂತ ತುಂಬ ಕ್ವಶನ್ಸ್ ಬಂದಿತ್ತಾಯ್ತಾ. ಏನಕ್ಕೆ ಹಾಗೆಲ್ಲ ಕೇಳಿದ್ರು ಅಂತ ನಾನು ಹೇಳ್ತೀನಿ ಮುಂದೆ ನಿಮಗೆ. ಬಟ್ ಅದು ನನ್ನ ಲೈಫ್ನ ಬೆಸ್ಟ್ ಡಿಸಿಷನ್ ಆಗಿತ್ತು ಆಯಿತಾ. ನನ್ನ ಅತ್ತೆ ಹೇಗೆ ಗೊತ್ತಾ, ನನಗೆ ಎಷ್ಟು ಕೆಲಸ ಮಾಡಿದ್ಯಾ ಅಂತ ಕೇಳಲ್ಲ, ತಿಂದ್ಯಾ ಕುಡ್ದ್ಯಾ ಇದೇ 100 ಸಲ ಕೇಳ್ತಾರೆ ದಿನಕ್ಕೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ನಂಬಿ ಇರಲಿಲ್ಲ, ಅಂದರೆ ಈ ಥರನೂ ಅತ್ತೆ ಇರ್ತಾರ ಅಂತ. ಯಾವಾಗಲೂ ಎಲ್ಲದರಲ್ಲೂ ಸೀರಿಯಲಲ್ಲಾಗಲಿ ಮೂವೀಸಲ್ಲಾಗಲಿ ಆಲ್ಮೋಸ್ಟ್ ಎಲ್ಲ ಅತ್ತೆ ಸೊಸೆ ಜಗಳನೇ ತೋರಿಸೋದು ಅಲ್ವಾ. ಒಳ್ಳೆ ಹುಡುಗ ಸಿಗೋದು ಎಷ್ಟು ಇಂಪಾರ್ಟೆಂಟೋ, ಒಳ್ಳೆ ಅತ್ತೆ ಸಿಗೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅತ್ತೆ ಮತ್ತು ಅಮ್ಮ ಜೊತೆಗೆ ಇರೋದು ನಿಮಗೆ ಸರ್ಪ್ರೈಸ್ ಅನ್ಸಲ್ವಾ? ಎಷ್ಟು ಕಡೆ ಜಗಳ ಬಂದು ಹೋಗಿ ಎಷ್ಟು ಕಡೆ ದೂರ ಆಗಿರ್ತಾರೆ ಅಲ್ವಾ. ನಾವು ಆಲ್ಮೋಸ್ಟ್ ಜೊತೆಗೆ ನಿಲ್ಲೋಕೆ ಸ್ಟಾರ್ಟ್ ಮಾಡಿ 5-6 ವರ್ಷ ಆಯಿತು ಆಯಿತಾ. ಬಟ್ ಸ್ಟಿಲ್ ನಾವು ಎಷ್ಟು ಖುಷಿಯಾಗಿದ್ದೀವಿ ಅಂದರೆ ಅದಕ್ಕೆ ರೀಸನ್ ಅತ್ತೆ ಕೂಡ ಅಮ್ಮ ಕೂಡ. ಇವರಿಬ್ಬರೂ ಸಹ ನಮ್ಮ ಲೈಫಲ್ಲಿರೋಕೆ ನಾವು ನಿಜವಾಗ್ಲೂ ಬ್ಲೆಸ್ಡ್ ಅನಿಸುತ್ತೆ ನನಗೆ. ನಾನು ಹೇಳೋದಿಷ್ಟೇ, ದುಡ್ಡು ನೋಡಿ ಹಿಂದೆ ಹೋಗೋ ಬದಲು ಹುಡುಗನ ಕ್ಯಾರೆಕ್ಟರ್, ಹಾಗೆ ಅತ್ತೆ ಹೇಗಿದ್ದಾರೆ, ಅವ್ರ ಜೊತೆ ಅಡ್ಜಸ್ಟ್ ಆಗ್ಬೋದಾ, ಅದೆಲ್ಲ ಯೋಚನೆ ಮಾಡಿಕೊಂಡು ಮದುವೆ ಆಗಬೇಕು. ನಾನು ಮದುವೆ ಆದ ಹೊಸತರಲ್ಲಿ ಹಸ್ಬೆಂಡ್ ಬ್ಯಾಂಗ್ಳೂರಲ್ಲಿದ್ದರು, ನಾನು ಅತ್ತೆ ಜೊತೆ ಒಂದು 3 ತಿಂಗಳಿದ್ದೆ. ಅಲ್ಲಿ ಮಣಿಪಾಲಲ್ಲಿ ಜಾಬ್ ಮಾಡ್ತಿರೋ ಟೈಮ್ ಅದು. ಆ 3 ತಿಂಗಳು ನಾನು ಅತ್ತೆ ಮಾವ 3 ಜನ ಇದ್ದದ್ದಾಯ್ತಾ. ಯಾವ ಥರ ಅತ್ತೆ ನನ್ನ ನೋಡ್ಕೊಂಡಿದ್ದಾರೆ ಗೊತ್ತಾ. ಆ್ಯಂಡ್ ಸರ್ಪ್ರೈಸಿಂಗ್ ಏನಂದರೆ ಈಗಲೂ ಅದೇ ಥರ ನೋಡ್ಕೋತಾರೆ. ಆ 3 ತಿಂಗಳಂತೂ ನನಗೆ ಡ್ಯೂಟಿಗೆ ಲೇಟ್ ಆಗ್ತಿತ್ತು. ಬೆಳಗ್ಗೆ ಬೇಗ 7:15 ಜಾಯ್ನ್ ಆಗಬೇಕಿತ್ತು. ನಾನೊಂದು 6 ಗಂಟೆ ಹಾಗೆ ಎದ್ದು ರೆಡಿಯಾಗಿ ಎಲ್ಲ ಹೋಗೋಷ್ಟೇ ಕೆಲವೊಂದು ಸಲ ಟೈಮ್ ಸಿಗ್ತಿಲ್ಲ ಅಂದರೆ ಅವ್ರು ನಂಗೆ ತಿನ್ನಿಸಿದ್ದು ಇದೆ ಆಯಿತಾ. ಅದೇ ಪ್ರೀತಿ ಈಗಲೂ ಕಂಟಿನ್ಯೂ ಆಗಿದೆ. ಮದುವೆಯಾಗಿ ನಮ್ಮದು 8 ವರ್ಷ ಆಯಿತು. ಸ್ಟಿಲ್ ನನ್ನ ಅತ್ತೆ ಹಾಗೇ ಇದ್ದಾರೆ. ಈವನ್ ನನಗೆ ಬಡಿಸಿ ಕೂಡ ಹತ್ರ ತಂದು ಕೊಡ್ತಾರೆ ಗೊತ್ತಾ. ಅವರಂತ ಅತ್ತೆ ಸಿಗೋಕ್ಕಂತೂ ನಾನು ನಿಜ ಪುಣ್ಯ ಮಾಡಿದ್ದೀನಿ. ಈ ಫ್ರೇಮ್ ನಮ್ಮ ಶಿವ ಆಫೀಸಲ್ಲಿ ಕ್ರಿಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಕೊಟ್ಟದ್ದು. ಇದೇ ಮನುಷ್ಯಂದ ಕೂಡಿಯಾಗಿದ್ದು ಕ್ಯೂಟ್ ಬೇಕಿದೆ ನೀವು. ಪೊಲ್ಲ ಅಂತ ಕರಿತೀವಿ. ಪುಳ್ಳು ಅಂತೆ. ಪುಳ್ಳು ಮುಖ ತೋರಿಸಿ. ನನಗೆ ಆಫೀಸಲ್ಲಿ ಫ್ರೆಂಡ್ಸು ಎಲ್ಲರೂ ಕೇಳ್ತಾರೆ, ನೀನು ಹೇಗಿಷ್ಟು ಆರಾಮಾಗಿದ್ಯಾ ಅಂತ. ನಮ್ಮ ಮನೆ ಸ್ಟೋರಿ ನಿಮ್ಗೆ ಕಂಪ್ಲೀಟ್ ಗೊತ್ತಿಲ್ಲ ಅಲ್ವಾ, ನಾವು ಯಾಕೆ ಜೊತೆಗಿದ್ದೇವೆ, ಹೇಗೆ ಜೊತೆಗಿದ್ದೇವೆ ಅಂತ. ಒಂದು ದಿವಸ ಎಲ್ಲ ಅದರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ. ನಾವು 2 ತಿಂಗಳಿಗೊಮ್ಮೆ ಊರಿಗೆ ಬರೋದ್ರಿಂದ ಮೇಲ್ಮೇಲೆ ಕ್ಲೀನ್ ಮಾಡಿರ್ತೀವಿ, ಗುಡಿಸೋದು ಒರೆಸೋದು ಅಷ್ಟೇ. ಬಟ್ ಈ ಶೋ ಕೇಸ್, ಕಿಟಕಿಗಳು, ಡೋರ್ಗಳೆಲ್ಲ ನಾವು ಯಾವಾಗಲೂ ಮಾಡಲ್ಲ. ಏನಾದರೂ ಹಬ್ಬ ಇದ್ದಾಗ ಊರಿಗೆ ಬಂದಾಗ ಮಾಡೋದು. ಅವೆಲ್ಲ ಇವತ್ತು ಬಾಕಿ ಇದೆ, ಮಾಡಬೇಕಿನ್ನು. ವಾಷಿಂಗ್ ಮಿಷಿನ್ ಹಾಕ್ಲಿಕ್ಕೆ ಕಾರಣ ಸಿಕ್ತು, ನೋಡಿದ್ರು ಬರೋದು 1 ಗಂಟೆ ಮಾಡ್ತೀವಿ. ನೀವು ಇಷ್ಟು ವಾಶ್ ಮಾಡೋಷ್ಟರಲ್ಲಿ ನಮ್ಮನೇಲಂತ ವಾಷಿಂಗ್ ಮಿಷಿನ್ ಇಲ್ಲ. ಬರುವಾಗ 1 ಗಂಟೆ ಮಾಡ್ತೀರಾ. 1 ಗಂಟೆ ನೀವು ವಾಶ್ ಮಾಡ್ಲಿಕ್ಕೆ ಆಗ್ತದೆ ಅಷ್ಟಾದ್ರು. ಅಲ್ಲ, ಅಲ್ಲಿ ವಾಶ್ ಮಾಡಕ್ಕೆ ವಾಷಿಂಗ್ ಮಿಷಿನ್ 1 ಗಂಟೆ ಆಗಲ್ಲ. ನೀವು ಮಾತಾಡ್ಕೊಂಡು ಪುರಾಣ ಮಾತಾಡ್ಕೊಂಡು ಫ್ರೆಂಡ್ಸ್ ಹತ್ರ ಎಲ್ಲ ಬರೋಷ್ಟೊತ್ತಿಗೆ 1 ಗಂಟೆ ಮಾಡ್ತೀರಿ. ಈಗ ಇವರು ರಾಮಣ್ಣ ಅಂತ, ನಮ್ಮನೆ ಏನೇ ಎಲೆಕ್ಟ್ರಿಕಲ್ ವರ್ಕ್ ಇದ್ರು ಇವರೇ ಬರೋದು. ನಾವೊಂದು ಕಾಲ್ ಮಾಡಿದ ಕೂಡಲೇ ಬರ್ತಾರೆ. ಸಿರಿ ಉಂಟಾ? ಸಿರಿ ನಿಮ್ಮಲ್ಲಿ ಸಿಗ್ತದ? ಸಿರಿ ಅಂತ ಹೇಳಿ ಅತ್ತ ಹ್ಯಾ ಟೈಮಲ್ಲಿ ಪೂರಾ ಅಸಲ ನೀವು ಬರ್ಲ ನೀ ಪೂರ ತುಂಬಾನೇ ಅವರಿಗೆ ಕೋಲಕ್ಕೆ ಇನ್ವೈಟ್ ಮಾಡಿ ಹಾಗೆ ಸ್ವಲ್ಪ ಕೆಲಸ ಇದೆ ಏನು ಅಂತ ಹೇಳ್ತೀವಿ ಬನ್ನಿ.
ನಮ್ಮ ಅಜ್ಜಿ ಮನೆ. ಪಾಪ ಅವನಿಗೆ ಅವ್ರು ಸಿಗೋ ತನಕ ಸಾಕಾಗಿ ಎಲ್ಲಿ ಬಿಟ್ಟಂತಾರಲ್ಲ. ಎಂತದ ಯಾರನ್ನ ಎತ್ತದು ಮಾಡು. ಇವ್ರದ್ದು ಮಿಮಿಕ್ರಿ ಮಾಡೋದಂತೆ ಬಬ್ಳು. ಮಾಡಿ ಬಬ್ಳು. ಓಹ್ ಇನ್ನೊಮ್ಮೆ ಅಂತ ಬಿಡ್ತಾವ ಗುಡ್ಡ. ಜೋಳ ಜೋಳ ಸೀದಾ ಪಪ್ಪನ ಹತ್ರ ನೋಡೋಣ ಎಲ್ಲಿ ಹೋಗ್ತಾನಂತ. ಉಷನೋ ಪಪ್ಪನೋ ಅಂತ. ಸೀದಾ ಪಪ್ಪನೇ. ಕೋಲಕ್ಕೆ 12 ಹೇಳಿದ್ದಾರೆ, ಸತ್ಯನಾರಾಯಣ ಪೂಜೆಗೆ 1-2, ಮತ್ತೆ ಮುಂಚಿನ ದಿನ ಫಂಕ್ಷನ್ಗೆ 1-2, 15ರಿಂದ 16 ಬೇಕು. ಹೇಗನಿಸ್ತು ಈ ವಿಡಿಯೋ? ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.